ಮಂಗಳೂರು ಉದ್ಯಮಿಗಳು ಈ ಸ್ಟೋರಿಯನ್ನ ನೋಡಬೇಕು. ನಿಮ್ಮ ಬಳಿ ಇರುವಂತ ಪರವಾನಿಗೆ ಅಸಲಿಯೋ ಅಥವಾ ನಕಲಿಯೋ? ನಕಲಿ ಸರ್ಟಿಫಿಕೇಟ್ನ ಜಾಲಕ್ಕೆ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಮಂಗಳೂರು ಉದ್ಯಮಿಗಳು ನೋಡಲೇಬೇಕಾದಂತ ಸ್ಟೋರಿ ಇದು. ನಿಮ್ಮ ಬಳಿ ಇರುವಂತ ಪರವಾನಿಗೆ ಅದು ಅಸಲಿನ ಅಥವಾ ನಕಲಿನ? ನಕಲಿ ಸರ್ಟಿಫಿಕೇಟ್ನ ಜಾಲಕ್ಕೆ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಬರೋಬ್ಬರಿ 4,500 ಉದ್ದಿಮೆ ಪರವಾನಿಗೆ ನಕಲಿಯ? ನಕಲಿ ಆಸ್ತಿ ತೆರಿಗೆ, ಉದ್ಯಮ ಪರವಾನಿಗೆ ಸರ್ಟಿಫಿಕೇಟ್, ಮಧ್ಯವರ್ತಿ ಏಜೆಂಟ್ರಿಂದ ಕೋಟಿ ಹಣ ದೋಖಾಗಿದೆ. ಟ್ರೇಡ್ ಲೈಸೆನ್ಸ್, ಆಸ್ತಿ ತೆರಿಗೆ ನೋಂದಣಿಯಲ್ಲೂ ಕೂಡ ವಂಚನೆ ಆಗಿದೆ. ಸಾವಿರಾರು ಹಣ ಪಡೆದು ನಕಲಿ ಟ್ರೇಡ್ ಲೈಸೆನ್ಸ್ ಸರ್ಟಿಫಿಕೇಟ್ ಅನ್ನ ಪಡೆದಿದ್ದಾರೆ. ಹೊಸ ತಂತ್ರಜ್ಞಾನವನ್ನ ಬಳಸಿ ನಕಲಿ ಪ್ರಮಾಣ ಪತ್ರವನ್ನ ಸೃಷ್ಟಿ ಮಾಡಿದ್ದಾರೆ. ಬರೋಬ್ಬರಿ 4,500 ಉದ್ದಿಮೆ ಪರವಾನಿಗೆ ನಕಲಿಯ ಹಾಗಾದ್ರೆ? ದೇವಂಗ್ ಪಾಟೀಲ್ ಬಾಲಕೃಷ್ಣಗೆ ನಕಲಿ ಪ್ರಮಾಣ ಪತ್ರ, ನಕಲಿ ತೆರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಏಜೆಂಟ್ ಪೃಥ್ವಿರಾಜ್. ವಂಚನೆ, ಏಜೆಂಟ್ ಪೃಥ್ವಿರಾಜ್ ಮಾಡಿದಂತ ವಂಚನೆ ಇದು. ವಂಚನೆ ಒಳಗಾದವರಿಂದ ಕಮಿಷನರ್ಗೆ ದೂರು ದಾಖಲಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ನಾವು ಪರಿಶೀಲನೆ ಮಾಡಿದಾಗ ನಿನ್ನೆ ಮಿಸ್ಟರ್ ದೇವಂಗ್ ಪಟೇಲ್ ಮತ್ತು ಬಾಲಕೃಷ್ಣ ಶೆಟ್ಟಿ ಅನ್ನೋರು ನಮ್ಮ ಕಚೇರಿಗೆ ಬಂದುಬಿಟ್ಟು ಅವರ ಹೆಸರಿನಲ್ಲಿ ಇದು ಸರ್ಟಿಫಿಕೇಟನ್ನು ಫೇಕ್ ಮಾಡಿಬಿಟ್ಟು ಒಬ್ಬರು ಪೃಥ್ವಿರಾಜ್ ಶೆಟ್ಟಿ ಅನ್ನೋ ವ್ಯಕ್ತಿ ಇದನ್ನು ಫೇಕ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಪರಿಶೀಲನೆ ಮಾಡಿದಾಗ ತಿಳಿದು ಬಂತು. ಅವರು ಕೂಡ ಬಂದು ಹೇಳಿಕೆ ಕೊಟ್ಟರು. ಅವರು ಸುಮಾರು 27,000 ರೂಪಾಯಿನ ಪೃಥ್ವಿರಾಜ್ ಶೆಟ್ಟಿ ಅನ್ನೋ ವ್ಯಕ್ತಿಗೆ ಅವರು ಟ್ಯಾಕ್ಸ್ ಪೇಮೆಂಟ್ಗೋಸ್ಕರ ಕೊಟ್ಟಿದ್ವಿ. ಬದಲಾಗಿ ಆ ವ್ಯಕ್ತಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಫೇಕ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ್ದಾನೆ ಅಂತ ತಿಳಿದು ಬಂತು. ಮೇಲ್ನೋಟಕ್ಕೆ ಪರಿಶೀಲನೆ ಮಾಡಲಾಗಿ ಇದು ಫೇಕ್ ಅಂತ ತಿಳಿದು ಬಂತು. ಅವರ ಪ್ರಾಪರ್ಟಿ ಟ್ಯಾಕ್ಸ್ ಮತ್ತು ಉದ್ದಿಮೆ ಪರವಾನಗಿಯನ್ನು ನಕಲಿ ಮಾಡಿರುವುದಾಗಿ ತಿಳಿದು ಬಂದಿರುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಝೋನಲ್ ಕಮಿಷನರ್ ಕದ್ರಿ ಝೋನ್ರವರಿಗೆ ನಾನು ಸೂಚನೆ ನೀಡಿದ್ದೇನೆ. ಕೂಡಲೇ ದೂರನ್ನು ದಾಖಲಿಸಿ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ನೀಡಿರ್ತೇನೆ. ಇದರೊಂದಿಗೆ ನಾವು ಕೂಡ ನಮ್ಮ ವ್ಯಾಪ್ತಿನಲ್ಲಿ ಇನ್ನೂ ಇತರೆ ಉದ್ಯಮ ಪರವಾನಗಿ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಏನೇ ಒಂದು ದಾಖಲಾತಿಗಳನ್ನು ತಿದ್ದುಪಡಿಯಾಗಿರೋ ಸಾಧ್ಯತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.